ಹಾಯ್ ಫ್ರೆಂಡ್ಸ್, ಶಾಂತಾ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಅಕ್ಕಿ ಹಿಟ್ಟಿಂದ ಪೂರಿ ಮಾಡೋದನ್ನು ಮತ್ತು ಕೆಂಪು ಚಟ್ನಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಆ ಬೋವಲಲ್ಲಿ ರೈಸ್ ಅಷ್ಟು ತೆಗೆದುಕೊಂಡಿದ್ದೀನಿ. ಅದೇ ಬೋವಲಲ್ಲಿ 1.5 ಬೋವಲನ್ನು ರೈಸ್ ಫ್ಲೋರನ್ನು ತೆಗೆದುಕೊಂಡಿದ್ದೀನಿ. ಈಗ ನಾವು ಸ್ಟವ್ ಮೇಲೆ 1 ಚಮಚ ನೀರನ್ನು ಬಿಸಿ ಮಾಡ್ಕೊಳ್ಳೋಣ. ತುಂಬ ಬಿಸಿ ಬೇಡ, ಸ್ವಲ್ಪ ಬೆಚ್ಚಗಾದರೆ ಸಾಕು. ಈಗ ನಾವು ರೈಸನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕಾಗತ್ತೆ. ಅದೇ ಬಿಸಿ ನೀರನ್ನು ನಾವು ಸ್ವಲ್ಪ ಆ್ಯಡ್ ಮಾಡಿಕೊಂಡು ರುಬ್ಕೊಳ್ಳೋಣ. ನುಣ್ಣಗೆ ಮಿಕ್ಸ್ ಮಾಡ್ಕೋಬೇಕು, ತರಿತರಿಯಾಗಿರಬಾರ್ದು. ನೋಡಿ, ಅಷ್ಟು ನೈಸ್ ಆಗಿರಬೇಕಾಗತ್ತೆ ರೈಸು. ಈಗ ನಾವು ಅಕ್ಕಿ ಹಿಟ್ಟನ್ನು ಜರಡಿ ಮಾಡ್ಕೊಳ್ಳೋಣ. ಜರಡಿ ಮಾಡಿಕೊಂಡಂತಹ ಅಕ್ಕಿ ಹಿಟ್ಟಿಗೆ ನಾವು ರುಬ್ಕೊಂಡಂತಹ ರೈಸನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಅಕ್ಕಿ ಹಿಟ್ಟು ಮತ್ತು ಮಿಕ್ಸ್ ಮಾಡಿಕೊಂಡಂತಹ ಅನ್ನ ಎರಡು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ನಾವು ಸೇರಿಸೋಣ. 1/4 ಸ್ಪೂನಷ್ಟು ಉಪ್ಪು. ಬಿಸಿ ನೀರನ್ನು ಸ್ವಲ್ಪ ಆ್ಯಡ್ ಮಾಡಿಕೊಂಡು ಎಲ್ಲ ಚೆನ್ನಾಗಿ ಚಪಾತಿ ಹದಕ್ಕೆ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಆ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಆಯಿಲನ್ನು ಹಾಕಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಮೃದುವಾಗಿ ಬರುತ್ತೆ ಪೂರಿ. ಈಗ ನಾವು ಮಿಕ್ಸ್ ಮಾಡ್ಕೊಂಡಂಥ ಹಿಟ್ಟನ್ನು ಬೋವಲನ್ನು ಮುಚ್ಚಿ ಹಾಗೆ 10 ನಿಮಿಷ ಹಾಗೆ ಬಿಟ್ಬಿಡೋಣ. ಅಷ್ಟರಲ್ಲಿ ನಾವು ಕೆಂಪು ಚಟ್ನಿ ತಯಾರು ಮಾಡ್ಕೊಳ್ಳೋಣ. 4 ಸ್ಪೂನಷ್ಟು ಆಯಿಲನ್ನು ಒಂದು ಬಾಣಲಿಗೆ ಸೇರಿಸಿ ಸಣ್ಣದಾಗಿ ಕಟ್ ಮಾಡಿಕೊಂಡಂತಹ ದಪ್ಪದಾಗಿರುವಂಥ 2 ಈರುಳ್ಳಿನ ಹಾಕ್ತಾಯಿದ್ದೀನಿ. ಅದರ ಜೊತೆಗೇ ನಾವು ಬೆಳ್ಳುಳ್ಳಿ 1 ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ. ಮತ್ತು 6 ಟೊಮೆಟೊ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥ 6 ಟೊಮೆಟೊ ಕೂಡ ಸೇರಿಸ್ತಾ ಇದ್ದೀನಿ. 6 ಒಣಮೆಣಸಿನ್ಕಾಯನ್ನು ಕೂಡ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಅಂದರೆ 1/4 ಸ್ಪೂನ್ಗಿಂತ ಒಂಚೂರು ಜಾಸ್ತಿ ಜೀರಿಗೆನ ಸೇರಿಸ್ತಾ ಇದ್ದೀನಿ. ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಅಷ್ಟು ಅದಕ್ಕೆ ಫ್ರೈ ಮಾಡಿದ ನಂತರ ನಾವು ಸ್ವಲ್ಪ ಪುದೀನ ಮತ್ತು ಸ್ವಲ್ಪ ಕಡಲೆಬೀಜ ಹುರಿದು ಸಿಪ್ಪೆ ತೆಗೆದಿರೋದನ್ನು ನಾವು ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ನಿಮಿಷದ ಕಾಲ ನಾವು ಫ್ರೈ ಮಾಡ್ಕೊಳ್ಳೋಣ. ತುಂಬಾ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಈ ಕೆಂಪು ಚಟ್ನಿ. ಅಕ್ಕಿ ಹಿಟ್ಟಿನ ಪೂರಿಗೆ ತುಂಬಾ ಟೇಸ್ಟ್ ಕೊಡುತ್ತೆ. ಆಯಿತು ನೋಡಿ, ಆ ರೀತಿ ಫ್ರೈ ಮಾಡ್ಕೋಬೇಕು. ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಈಗ ನಾನು ಸ್ಟವನ್ನು ಆರಿಸಿ ಸ್ವಲ್ಪ ಹೊತ್ತು ಆರಲಿಕ್ಕೆ ಬಿಡುತ್ತೇನೆ. ತುಂಬಾ ಹೊತ್ತು ಬೇಡ, ಸ್ವಲ್ಪ ಆರಲಿಕ್ಕೆ ಬಿಟ್ಟು ನಂತರ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾವು ಚೆನ್ನಾಗಿ ಬಾಣಲಿನಲ್ಲಿದ್ದಂತಹ ಎಲ್ಲನೂ ಕೂಡ ಸೇರಿಸಿ ನೀರು ಹಾಕಿ ಮಿಕ್ಸಿ ಜಾರಿಗೆ ಸೇರಿಸಿ ಸ್ವಲ್ಪ ಉಪ್ಪನ್ನು ಸೇರಿಸಿ ನಾವು ಮಿಕ್ಸ್ ಮಾಡ್ಕೊಂಬಿಡೋಣ. ತುಂಬಾ ನೈಸಾಗಿರಬಾರ್ದು ಚಟ್ನಿ, ಸ್ವಲ್ಪ ತರಿಯಾಗಿದ್ದರೆ ತುಂಬಾ ಟೇಸ್ಟ್ ಕೊಡುತ್ತೆ ಚಟ್ನಿ. ಅದಕ್ಕೆ ಮತ್ತು ನೀರು ಕೂಡ ತುಂಬಾ ಸೇರಿಸಬಾರ್ದು. ನೋಡಿ, ಎಷ್ಟು ಚೆನ್ನಾಗಿದೆಯಲ್ಲ ಕೆಂಪು ಚಟ್ನಿ, ತುಂಬಾ ಟೇಸ್ಟ್ ಕೊಡುತ್ತೆ. ಚಟ್ನಿ ರೆಡಿ ಆಯಿತು. ಈಗ ನಾವು ಅಕ್ಕಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ತೆಗೆದುಕೊಂಡು ಪೂರಿ ಲಟ್ಟಿಸ್ಕೊಳ್ಳೋಣ.
ಮೈದಾ ಹಿಟ್ಟನ್ನು ನಾವು ಮಣೆ ಮೇಲೆ ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕಾಗುತ್ತೆ. ತುಂಬಾ ಪ್ರೆಸ್ ಮಾಡಬಾರ್ದು. ಅಕ್ಕಿ ಹಿಟ್ಟನ್ನು ಸ್ವಲ್ಪ ಮೃದುವಾಗಿ ನಾವು ಲಟ್ಟಿಸ್ಕೋಬೇಕಾಗತ್ತೆ. ತುಂಬ ಪ್ರೆಸ್ ಮಾಡಿದರೆ ಮೆತ್ಕೊಂಡ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಲೈಟಾಗಿ ನಾವು ಕೋಲಿಂದ ನಾವು ಸ್ವಲ್ಪ ಲಟ್ಟಿಸ್ಕೊಳ್ಳೋಣ. ನೋಡಿ ಅಷ್ಟು ಮಂದ ಇರಬೇಕು. ಲಟ್ಟಿಸಿಟ್ಟಿದ್ದೀನಿ ನೋಡಿ ಇಲ್ಲಿ. ಆ ರೀತಿ ಎಲ್ಲನೂ ಕೂಡ ಲಟ್ಟಿಸ್ಕೊಂಡು ನಾವು ಒಂದು ಬಟ್ಟೆನ ಕವರ್ ಮಾಡಬೇಕು, ಯಾಕಂದರೆ ಒಣಗೋಗ್ದಿರ ಇರುತ್ತೆ. ನೋಡಿ ಈಗ ಒಂದೊಂದಾಗಿ ಪೂರಿನ ನಾವೆಲ್ಲ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ತುಂಬಾ ಕಲರ್ಫುಲ್ಲಾಗಿ ಒಳ್ಳೆ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಅಕ್ಕಿ ಹಿಟ್ಟಿನ ಪೂರಿ ತುಂಬಾ ಚೆನ್ನಾಗಿರುತ್ತೆ ಆ ಕೆಂಪು ಚಟ್ನಿ ಜೊತೆಗೆ. ನೋಡಿ ಎಲ್ಲ ಆ ರೀತಿ ಮಾಡ್ಕೊಂಬಿಡೋಣ. ನೀವು ಒಂದು ಸಲ ಟ್ರೈ ಮಾಡಿ ಮತ್ತೆ ಮತ್ತೆ ಮಾಡ್ತಾನೇ ಇರ್ತೀರ. ಅಕ್ಕಿ ಹಿಟ್ಟಿನ ಪೂರಿ ನಿಜವಾಗ್ಲೂ ಅಷ್ಟು ರುಚಿಯಾಗಿರುತ್ತೆ ಆ ಚಟ್ನಿಗೂ ಆ ಪೂರಿಗೂ. ಎಲ್ಲನೂ ಕೂಡ ಆ ರೀತಿ ನಾವು ಡೀಪ್ ಫ್ರೈ ಮಾಡ್ಕೊಂಬಿಡೋಣ. ಆಯಿಲ್ ಕೂಡ ಎಳೆಯಲ್ಲ ಫ್ರೆಂಡ್ಸ್. ಎಷ್ಟು ಆಯಿಲ್ ಇರುತ್ತೋ ಅಷ್ಟು ಆಯಿಲ್ ಹಾಗೇ ಇರುತ್ತೆ. ನೋಡಿ ಎಷ್ಟು ಆಯಿಲ್ ಇದೆಯೋ ಹಾಕಿದ್ದೀನೋ ಅಷ್ಟು ಹಾಗೇ ಇದೆ. ಪೂರಿ ಮಾತ್ರ ಎಲ್ಲ ರೆಡಿ ಆಯಿತು. ಸುಮ್ಮನೆ ಹಾಕೋಷ್ಟರಲ್ಲಿ ಹಾಗೇ ಉಬ್ಬಿಡುತ್ತೆ ಪೂರಿ. ಆಯಿಲ್ ಎಳೆಯೋದೇ ಇಲ್ಲ. ಗರಿ ಗರಿಯಾಗಿ ತಿನ್ನುವಾಗ ಮೃದುವಾಗಿ ಸ್ಮೂತಾಗಿ ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ನೋಡಿ ಚಟ್ನಿ ಮತ್ತು ಪೂರಿ ರೆಡಿ ಆಯಿತು. ಬನ್ನಿ ಎಲ್ಲರೂ ತಿನ್ನೋಣ. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೀನಿ.